ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಾದಾನಂದಕ್ಕೆ ಸ್ವಾಗತ. ಸೊ ಇವತ್ತು ನಾನು ಮಟನ್ ಸೂಪ್ ಮಾಡೋದು ತೋರಿಸ್ತಾ ಇದ್ದೀನಿ. ಮಟನ್ ಸೂಪ್ ತುಂಬ ಟೇಸ್ಟಿ ಆಗಿರುತ್ತೆ. ಈ ರೀತಿ ಮಾಡ್ಕೊಂಡು ಕುಡೀರಿ. ಆ್ಯಂಡ್ ಹೆಲ್ತ್ ಬೆನಿಫಿಟ್ ಅಂತೂ ನಾನು ಈ ವಿಡಿಯೋ ಅಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ ಏನಿದೆ ಅಂತ ಹೇಳ್ತಾ ಹೋಗ್ತೀನಿ. ಸೊ ಇದಕ್ಕೆ ನಾನೊಂದು ಸಿಂಪಲ್ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ಇಲ್ಲಿ 3 ಥರ ಸೊಪ್ಪು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಕ್ಕೆ ಜೀರಿಗೆ, ಮೆಣಸು, ಚಕ್ಕೆ, ಲವಂಗ, ಸೋಂಪು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಇಷ್ಟನ್ನು ತೊಗೊಂಡಿದ್ದೀನಿ. ಸೊ ನಾನೇನು ಮಾಡಿದ್ದೀನಿ, ಲೆಗ್ನ ನಾನು ಫೀಟ್ ಮತ್ತು ಬೋನ್ ಪಾರ್ಟ್ನ ಕಟ್ ಮಾಡಿಸ್ಕೊಂಡು ತಂದಿರ್ತೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಬಿಸಿ ನೀರು ಹಾಕಿ ನಾನು ಇದನ್ನು ವಾಶ್ ಮಾಡ್ತೀನಿ. ಹಾಗೆ ಸ್ವಲ್ಪ ಈ ನೈಫ್ ತೊಗೊಂಡು ಸ್ವಲ್ಪ ಸುಮ್ಮನೆ ಹೀಗೆ ಸ್ಕ್ರೇಪ್ ಥರ ಮಾಡ್ತೀನಿ. ಸೊ ದಟ್ ಏನಾದರೂ ಡರ್ಟ್ ಅಥವಾ ಏನಾದರೂ ಇದೆ ಕ್ಲೀನಾಗಿ ಬಂದ್ಬಿಡತ್ತೆ ಅಂತ. ನೀಟಾಗಿ ಇದನ್ನು ಕ್ಲೀನ್ ಮಾಡಿಕೊಂಡು ಒಂದು 5 to 10 ಮಿನಿಟ್ಸ್ ನೀವು ಬೇಕಾದರೆ ವಾಟರಲ್ಲೇ ಬಿಡ್ಬೋದು. ಅರಿಶಿನದ ನೀರು ಹಾಕಿ ಇಟ್ಟಿರ್ತೀನಿ. ಸೊ ಈಗ ನಾನು ಡ್ರೈ ರೋಸ್ಟ್ ಮಾಡ್ಕೊತೀನಿ. ಒಂದು ಕುಕ್ಕರ್ನ ಇಟ್ಕೊಂಬಿಡಿ. ಸೊ ದಟ್ ಕುಕ್ಕರಲ್ಲೇ ಸೂಪ್ನ ಮಾಡ್ಬೋದು. ಡ್ರೈ ರೋಸ್ಟಿಗೆ ನಾನು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹೇಳಿದ್ದೀನಿ ಅದನ್ನೆಲ್ಲ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಸೋಂಪು, ಚಕ್ಕೆ, ಲವಂಗ, ಜೀರಿಗೆ, ಮೆಣಸು ಮತ್ತು ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ನಾವು ಯೂಸ್ ಮಾಡೋದಿಲ್ಲ. ಸೊ ಇದು ಖಾರ ಏನಿದ್ರು ನಿಮಗೆ ಆ ಪೆಪ್ಪರಲ್ಲೇ ಕೊಡುತ್ತೆ. ಇಷ್ಟನ್ನು ಹಾಕ್ಕೊಂಡು ಹಾಗೆ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಾಗೆ 3 ಥರ ಸೊಪ್ಪು ಏನಿದೆ ಅದರಲ್ಲಿ ಅರ್ಧ ಮಾತ್ರ ಹಾಕ್ಕೊಳ್ಳಿ. ಇನ್ನರ್ಧನ ನಾವು ಒಗ್ಗರಣೆಗೆ ಇಟ್ಕೊಂಡಿರ್ತೀವಿ. ಸ್ವಲ್ಪ ಹಾಕ್ಕೊಂಡು ನೀಟಾಗಿ 1 ಸ್ಪೂನು ಎಣ್ಣೆ ನಾನು ಯೂಸ್ ಮಾಡಿಲ್ಲ, ಕಂಪ್ಲೀಟ್ ಡ್ರೈ ರೋಸ್ಟ್ ಮಾಡಿದ್ದೀನಿ. ಡ್ರೈ ರೋಸ್ಟ್ ಮಾಡಿರೋದನ್ನ ಒಂದು ಮಿಕ್ಸಿಗೆ ಹಾಕ್ಕೊಂಡು ಕಂಪ್ಲೀಟ್ ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳಿ. ಯಾವುದು ಬಾಯಿಗೆ ಸಿಗೋ ಥರ ಮಾಡ್ಕೋಬೇಡಿ, ಕಂಪ್ಲೀಟಾಗಿ ಸ್ಮೂತ್ ಪೇಸ್ಟ್ ಆಗಬೇಕು ಈ ರೀತಿ. ಸೊ ಈಗ ಸೇಮ್ ಕುಕ್ಕರಿಗೆ ನಾನು 1 ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ ಹಾಕ್ಕೊತೀನಿ. ಹಾಗೆ ಸೊಪ್ಪು ಅರ್ಧ ಇಟ್ಟಿದೆ, ಆ ಸೊಪ್ಪನ್ನು ಸಹ ಹಾಕ್ಕೊಂಡು ನೀವು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಸೊ ಹೆಲ್ತ್ ಬೆನಿಫಿಟ್ ಲೈಕ್ ಪ್ರೆಗ್ನೆಂಟ್ ವುಮೆನ್ಸ್ಗೆಲ್ಲ ತುಂಬ ಒಳ್ಳೆಯದು. ಬಾಣಂತಿಯರಿಗೆ ಒಳ್ಳೆಯದು. ಬೆಳೆಯೋ ಮಕ್ಕಳಿಗೆ ಇಮ್ಯುನಿಟಿ ಬೂಸ್ಟರ್ ಆಗಿರುತ್ತೆ. ಯಾರಿಗಾದರೂ ಸರ್ಜರೀಸ್ ಆಗಿದ್ದರೆ ಅವ್ರಿಗೆ ರಿಕವರಿಗಿದ್ದು ಹೆಲ್ಪ್ ಆಗುತ್ತೆ. ಜಿಂಕ್ ಇದೆ ಆ್ಯಂಡ್ ಐರನ್ ಇದೆ ಆ್ಯಂಡ್ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಇದರಿಂದ. ಸೊ ಅಟ್ಲೀಸ್ಟ್ ಮಂತ್ಲಿ 15 ಡೇಸ್ ಒನ್ಸ್ ಇದನ್ನು ಕುಡಿದ್ರೆ ಒಳ್ಳೆ ಹೆಲ್ತ್ ಬೆನಿಫಿಟ್ ಇರುತ್ತೆ. ನಾನು ಹಾಕ್ಕೊಂಡಿರೋ ಎಲ್ಲ ವಾಶ್ ಮಾಡಿರೋ ಕಾಳನ್ನ ಅದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ನೀಟಾಗಿ 1-2 ಸತಿ ಮಿಕ್ಸ್ ಮಾಡ್ಕೊತೀನಿ ನಾನು. ಆಮೇಲೆ ರುಬ್ಬಿರೋಂಥ ಮಿಶ್ರಣ ಏನಿರುತ್ತೆ ಅದನ್ನು ಇದಕ್ಕೆ ಹಾಕ್ಕೊಂಡು 1-2 ನಿಮಿಷ ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ನೀರು ಹಾಕಬೇಕಾಗುತ್ತೆ. 1 ಕಾಲಿಗೆ 1 ಲೋಟದ ಥರ ನೀವು ಮೆಷರ್ಮೆಂಟ್ ಆಗುತ್ತೆ. ಸೊ ನೀವು ಎಷ್ಟು ಕಾಲು ತಂದಿರ್ತೀರ ಮನೆಗೆ ಅಷ್ಟು ಲೋಟದಷ್ಟು ನೀರನ್ನ ನೀವು ಹಾಕಬೇಕಾಗತ್ತೆ. ಆ್ಯಂಡ್ ಇದು ಕುಕ್ಕರ್ ಆಗಿರೋದ್ರಿಂದ ಜಾಸ್ತಿ ನೀರು ಇಂಬ್ರಲ್ಲ, ಸ್ವಲ್ಪ ಅಷ್ಟೇ ಇಂಬ್ರುತ್ತೆ. ಸೊ ಇವಾಗ ನಾವು 4 ಕಾಲ್ಸ್ ತಂದಿದೆ. ಸೊ ನಾನು 4 ವಾಟರ್ ಜೊತೆಗೆ ಇನ್ನೊಂದು ಹಾಫ್ ಗ್ಲಾಸ್ ಆಫ್ ವಾಟರ್ನ ನಾನು ಹಾಕಿರ್ತೀನಿ. ಸಾಲ್ಟ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ 1 ಕುದಿ ಬರೋವರೆಗೂ ಕುಕ್ಕರ್ನ ಮುಚ್ಚಬೇಡಿ. ಆಮೇಲೆ ಕುಕ್ಕರ್ನ ಮುಚ್ಚಿ. ನಾನು ಆಲ್ಮೋಸ್ಟ್ 5 to 6 ವಿಸಿಲ್ಸ್ ತೊಗೊಂಡಿರ್ತೀನಿ. ಕೆಲವರು 1-2 ವಿಸಿಲ್ಸ್ ತೊಗೊತಾರೆ. ಅದರ ಅಂಶ ಪೂರ್ತಿ ಹಿಡಿಬೇಕಂತ ಅಂದರೆ ಜಾಸ್ತಿ ಅದು ಕೂಗಿದಷ್ಟು ಬೆಂದಷ್ಟು ಒಳ್ಳೆಯದು. ಸೊ ಕೂಗಾದಮೇಲೆ ಓಪನ್ ಮಾಡಿ ನೋಡಿ, ಈ ರೀತಿ ತುಂಬ ಯಮ್ಮಿ ಆಗಿರುತ್ತೆ ಆ್ಯಂಡ್ ತುಂಬಾ ಹೆಲ್ತ್ ಬೆನಿಫಿಟ್ ಇರುತ್ತೆ. ಖಾಲಿ ಹೊಟ್ಟೆಲಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.